ಉನ್ನತ ಅಧಿಕಾರಿಯಾದಂತಹ ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಪಿಡಿಒ ಸಚಿವ ಸರ್ ಅವರು ಕೂಡ ಎಲ್ರಿಗೂ ನಮಸ್ಕಾರ. ಈ ಸರ್ಕಾರಿ ಸೇವೆಯಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಂಘರು ಇದು ಮಾಡ್ತಾರಂತೀವಿ. ಸೊ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು MRNKS ವ್ಲಾಗ್ಸ್. ಇವತ್ತು ನಮ್ಮ ಉನ್ನತ ಅಧಿಕಾರಿಯಾದಂತಹ, ಅಂದರೆ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿಯ ಉನ್ನತ ಅಧಿಕಾರಿಯಾದಂತಹ ಶ್ರೀಯುತ ಶಿವಭದ್ರಯ್ಯನವರು, ಇವರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು. ಸೊ ಇವರು ವೃತ್ತಿ ಜೀವನದಿಂದ ನಿವೃತ್ತಿ ಹೊಂದುತ್ತಿದ್ದಾರೆ. ನಾವೆಲ್ಲ ಬೀಳ್ಕೊಡುಗೆ ಸಮಾರಂಭ ಇಟ್ಕೊಂಡಿದ್ದೀವಿ. ಯಾರ್ಯಾರು ಅಂತಂದರೆ, ನಮ್ಮ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಸಿಬ್ಬಂದಿ ವರ್ಗದವರು. ನಾನು ಒಂದು ಸಂಘನ ರಚಿಸಿದ್ದೀನಿ, ಅಂದರೆ ವಿಶೇಷ ಚೇತನರ ಸ್ವಸಹಾಯ ಸಂಘ. ಆ ಸಂಘದಲ್ಲಿರುವವರು ಮಾಡ್ತಾ ಇದ್ದಾರೆ. ಅಂದರೆ ಅದರಲ್ಲಿ ಪ್ರತಿನಿಧಿ 1, 2 ಮತ್ತು ಎಲ್ಲ ಅವರು ಮಾಡ್ತಾ ಇದ್ದಾರೆ. ಮತ್ತೆ ತಾಲೂಕಲ್ಲಿ ಗ್ರಾಮ ಪಂಚಾಯತಿ ಇದೆಯೋ ಆ ಗ್ರಾಮ ಪಂಚಾಯತಿ ಎಲ್ಲ ಪುನರ್ವಸತಿ ಕಾರ್ಯಕರ್ತರು ನಮ್ಮ ಪಂಚಾಯತ್ ಸಿಬ್ಬಂದಿ ವರ್ಗದವರು ಊಟ ಅರೇಂಜ್ ಮಾಡಿದ್ರು. ತಾಲೂಕು ಪಂಚಾಯತ್ ನಮ್ಮ ಅರುಣ್ ಸರ್ ಅವರು ಈ ಬೀಳ್ಕೊಡುಗೆ ಸಮಾರಂಭಕ್ಕೆ ಬಂದಿರ್ತಾರೆ. ಸೊ ಯಾಕೆ ಲೇಟ್ ಮಾಡೋದು, ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಹೇಳ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ನಮ್ಗೆ, ಬಟ್ ಅದನ್ನು ಒಂದು ಬೀಳ್ಕೊಡುಗೆ ಕೊಡ್ಲೇಬೇಕಾಗುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ಪಂಚಾಯಿತಿ ಆಫೀಸರ್ ಆಗಿರ್ತಕ್ಕಂಥ ವಿಚಾರ ಸರ್ ಇದ್ದಾರೆ. ಅವ್ರಿಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡೋಣ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಪಿಡಿಒ ಸಚಿವ ಸರ್ ಅವರು ಕೂಡ ಇಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಕೂಡ ಇದ್ದಾರೆ. ಅವರು ಕೂಡ ಅದೇ ರೀತಿ SDS ಸರ್ ಇದ್ದಾರೆ. ಅವರು ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ನಮ್ಮೆಲ್ಲ ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಾವಸ್ನಹಳ್ಳಿ ಗ್ರಾಮದ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರು ಬಂದಿದ್ದಾರೆ. ಅವ್ರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನ ಕೊಡೋಣ. ಎಲ್ಲರೂ ಗೊತ್ತಾಗಿದೆ ಬೀಳ್ಕೊಡುಗೆ ಸಮಾರಂಭ. ಬೀಳ್ಕೊಡುಗೆ ಅಂದಾಗ ನಮ್ಗೆ ಬೇರೆ ತರ ವೆಲ್ಕಮ್, ಸ್ವಾಗತ, ಇದು ಬರ್ಮಾಡಕೊಳ್ಳೋದು ಅನ್ನೋದಂತ ಒಂದು ಉತ್ಸಾಹ ಇರುತ್ತೆ. ಬೀಳ್ಕೊಡುಗೆ ಕಾರ್ಯಕ್ರಮ ಅದು ತುಂಬಾ ಕಷ್ಟಕರವಾದ ಸಂಗತಿಯಾಗಿರುತ್ತೆ. ಯಾಕಂದ್ರೆ ನಮ್ಮ ಸರ್ ಜುಲೈ 15 ತಾರೀಕು 2022 ನಮ್ಮ ಗ್ರಾಮ ಪಂಚಾಯತ್ಗೆ PDO ಆಗಿ ಅಧಿಕಾರ ವಹಿಸಿಕೊಂಡಿರ್ತಾರೆ. ಅಲ್ಲಿಂದ 2022 ಅಂದ್ರೆ ಸುಮಾರು 4 ವರ್ಷ ಹತ್ತತ್ರನೇ ನಮ್ಮೊಂದಿಗಿದ್ರು. ಅವ್ರ ಕಾರ್ಯವೈಖರಿನ ನಾವೆಲ್ಲ ಹೇಳ್ಕೊಳ್ಳೋ ಮಟ್ಟಿಗೆ ಆ ಮಟ್ಟಿಗೆ ಎಲ್ಲರೂ ಗೊತ್ತಿರುವಂತ ವಿಚಾರಗಳಿಲ್ಲ. ನಮ್ಮ ಸರ್ ಯಾವ ತರ ಇದ್ರು ಅಂದ್ರೆ, ಅವ್ರು PDO ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಈ ಪಂಚಾಯಿತಿ PDO ಅಂತ ಯಾವುದೇ ಒಂದು ಕೆಲಸದಲ್ಲಾಗಿರ್ಬೋದು, ಯಾವುದೇ ಒಂದು ಸನ್ನಿವೇಶದಲ್ಲಾಗಿರ್ಬೋದು ಅವ್ರು ಆರ್ಡರ್ಸ್ ಮಾಡ್ತಾ ಇರ್ಲಿಲ್ಲ. ನೀವೇ ನೋಡಿರ್ಬೋದು. ಅದನ್ನ ಹೇಳ್ಕೊಳಕ್ಕೆ ಒಂದು 2 ಮಾರ್ಕ್ಸ್ ಆದ್ರು ಸರ್ ಬಗ್ಗೆ ಅಲ್ಲ. ಇವತ್ತೇನೋ ಒಂದು ಕಾರ್ಯಕ್ರಮ ಇದೆ, ಅದಕ್ಕೆ ನಾವು ಹೇಳಲೇಬೇಕು ಅಂತ ಆ ತರ ಹೇಳ್ತಾ ಇರುವಂತ ಒಂದು ಸಂಗತಿ ಅಲ್ಲ ಅದು. ನಮ್ಮ ಸರ್ ಅವರು ಅಷ್ಟು ಆತ್ಮೀಯವಾಗಿದ್ರು. ಯಾವುದೇ ಒಂದು ಕೆಲಸ ಕಾರ್ಯದಲ್ಲಾಗ್ಲಿ, ಇವಾಗ ಏನಾಗುತ್ತೆ ಸೆಕ್ರೆಟರಿ ಅವರ ಅದ್ ಮಾಡಿ ಅಂತ ಯಾವತ್ತೂ ಹೇಳ್ತಾರಲ್ಲ ಅವರು. ಪ್ರತಿಯೊಂದು ನಮ್ ಜೊತೆಗಿದ್ದವರು ಅವರು ಅದ್ ಮಾಡೋಣ ಮಾಡಿ ಅಂತ ನಮ್ಗೆ ಯಾವತ್ತೂ ಅವ್ರು ಹೇಳ್ತಿರ್ಲಿಲ್ಲ. ಅದ್ ಮಾಡೋಣ, ಅದನ್ನ ಬಾಕಿ ಬಿಟ್ಟಿದೆ, ಯಾಕಪ್ಪ ಮಾಡ್ಲಿಲ್ಲ ಅಂತ ಒಂದು ಕ್ವಶನ್ ಆರ್ಡರ್ ಮೂಲಕ ಅವ್ರು ಯಾವತ್ತೂ ಮಾಡ್ಬೋರಲ್ಲ. ಮಾಡೋಣ, ನಾವೆಲ್ಲ ಒಂದೇ ಅನ್ನೋ ಒಂದು ಮಟ್ಟಕ್ಕೆ ಅವರು ನಮ್ಮ ಜೊತೆ ಇದ್ದವರು. ಇವತ್ತು ಅವ್ರಿಗೆ ನಾವು ಏನಾಗಿತ್ತು ಅಂದ್ರೆ, ನಾಳೆ ದಿನ ಅವರು ವೃತ್ತಿ ಜೀವನ ಅಂದ್ರೆ ನಾಳೆ ಕೊನೆಗೊಳ್ತಾ ಇದೆ. ವೃತ್ತಿ ಜೀವನದಲ್ಲಿ ವ್ಯಕ್ತಿ ಏನಂದ್ರೆ ಸೇವಾ ಅವ್ರ ನಂತರದ ಇದರಲ್ಲಿ ಅಂದ್ರೆ ಏನಾಗುತ್ತೆ, ಸೇವಾ ವೃತ್ತಿ ನಂತರದ ಜೀವನದಲ್ಲಿ ಅವ್ರಿಗೆ ನಮ್ಮ PDO ಸರ್ ಹಾಗೂ ಅವ್ರ ಕುಟುಂಬ ವರ್ಗದ್ದು ಒಳ್ಳೆ ಆರೋಗ್ಯ, ಸುಖ, ಸಂತೋಷ, ನೆಮ್ಮದಿಯನ್ನು ಕೊಡ್ಲಿ. ವೃತ್ತಿಯ ನಂತರದ ಜೀವನದಲ್ಲಿ ಉತ್ಸಾಹಕರಾಗಿ ಚೆನ್ನಾಗಿ
ಭಗವಂತ ಅವ್ರಿಗೆ ಆ ಆರೋಗ್ಯವನ್ನು ಕರುಣಿಸಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ನಾನು ಆಶಿಸುತ್ತಾ ಅವ್ರ ಆಶೀರ್ವಾದದೊಂದಿಗೆ ನನಗೆ ಮಾತುಗಳನ್ನ ನಾನು ಆಗ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ರಾವುತನಹಳ್ಳಿ ಪ್ರೌಢಶಾಲೆಯಲ್ಲಿ ನಾನು ವಿದ್ಯಾರ್ಥಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾಳೆ ನಮ್ಮ ಶಾಲೆಗೂ ಕೂಡ ಹೊಸ ಎಕ್ಸ್ಟೆನ್ಷನ್ ಬರ್ತಾ ಇದ್ದಾರೆ ಸರ್. ಪಂಚಾಯತಿ ಮಾಹಿತಿ ಇರಲಿ ಅಂತ ಹೇಳ್ತಾ ಇದ್ದೀನಿ. ನಾನು ಸಿಟಿ ಕಡೆಯಿಂದ ಟ್ರಾನ್ಸ್ಫರ್ ಆಗಿ ಬಂದಿದ್ದು, ಪಂಚಾಯತಿ ವ್ಯಾಪ್ತಿಯಲ್ಲಿ ಶಾಲೆಗೆ ಬಂದಿದ್ದು ಇಲ್ಲೇನೆ. ಅದರಲ್ಲೂ ಟೀಚರ್ ಆಗಿದ್ರೆ ಅಷ್ಟೊಂದು ಇಂಟ್ರಾಕ್ಟ್ ಆಗ್ತಿರ್ಲಿಲ್ಲ. ಆದ್ರೆ ಇನ್ಚಾರ್ಜ್ ಆದ ತಕ್ಷಣ ಪಂಚಾಯತ್ ಜೊತೆ ಒಡನಾಟ ಜಾಸ್ತಿ ಆಗ್ತದೆ. ಯಾಕಂದ್ರೆ ಶಾಲೆ ಎಲ್ಲ ಸಮಸ್ಯೆಗಳನ್ನ ತಂದು ಹೇಳ್ಬೇಕು, ಇದು ಮಾಡ್ಕೊಡಿ ಅದನ್ನ ಮಾಡ್ಕೊಡಿ ಅಂತ ಹೇಳಿ. ಅಂತ ಸಂದರ್ಭದಲ್ಲಿ ಪಂಚಾಯತಿ ಕೊಡುವಂತ ಅವಕಾಶ ನನಗೆ ಸಿಗ್ತಾ ಬಂದಾಗ ಪಂಚಾಯತಿ ಬಂದಾಗ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಸ್ಪಂದಿಸಿದ್ದಾರೆ. ಹಾಗೆ ಸರ್ ಫೋನ್ ಮಾಡಿದಾಗ ಕೂಡ ಸೂರ್ಯಸರಿಗೆ ಫೋನ್ ಮಾಡಿದಾಗಲೂ ಕೂಡ ತುಂಬಾನೇ ನಮ್ಗೆ ಶಾಲೆಗೆ ಬೇಕಾದಂತಹ ಎಷ್ಟೊಂದು ಕೆಲಸ ಕಾರ್ಯಗಳನ್ನು ನಾವು ಮಾಡಿಸ್ಕೊಂಡಿದ್ದೇವೆ. ಅದಕ್ಕೆಲ್ಲದಕ್ಕೂ ಕೂಡ ನಮಗೆ ಲೈಟಿಂಗ್ ವ್ಯವಸ್ಥೆ ಇರ್ಬೋದು, ಬೋರ್ಡಿಂಗ್ ವ್ಯವಸ್ಥೆ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು. ನಮ್ಗೆ ಏನಾದ್ರೂ ತಕ್ಷಣ ಬೇಕು ಸರ್ ಅಂದ ತಕ್ಷಣ ಅವರ ಸಿಬ್ಬಂದಿನ ಕಳಿಸ್ಕೊಟ್ಟು ನಮಗೆ ತುಂಬಾ ಸಹಕಾರವನ್ನ ಕೊಟ್ಟು ಶಾಲೆಗೆ ನಿಜವಾಗ್ಲೂ ಸರ್ ಲೈಟಿಂಗ್ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಅದನ್ನ ತುಂಬಾ ಮಾಡ್ಕೊಂಡಿದ್ದೀರಾ. ನಾವೆಲ್ಲ ಸ್ವಲ್ಪ ಚಿಕ್ಕ ಲೈಟ್ ಹಾಕೊಂಡಿದ್ವಿ. ಈಗ 460 ವಾಟ್ ಕ್ಯಾಂಡಲ್ಸ್ ಲೈಟ್ಗಳು ತುಂಬಾ ಚೆನ್ನಾಗಿದೆ. ಅದನ್ನ ಅನುಕೂಲ ಮಾಡ್ಕೊಟ್ಟಿದ್ದೀರಾ. ನಾವೆಲ್ಲ ಕ್ಲಾಸ್ಗಳಿಗೂ ಹಾಕೊಂಡು ಇವತ್ತು ಚೆನ್ನಾಗಿ ಕಾಣಿಸ್ತಾರೆ. ನಮ್ಗೆ ಬೆಳಕು ಬಂದಿದೆ ಮಕ್ಕಳಿಗೆ ಚೆನ್ನಾಗಿ. ಆತರ ನಮ್ಗೆ ಒಟ್ಟಲ್ಲಿ ಏನಾದ್ರು ಬೇಕು ಅಂದಾಗ ಶಾಲೆಗೆ ಸಂಬಂಧಪಟ್ಟಂತ ವ್ಯವಸ್ಥೆಗಳಿಗೆ ಏನಾದ್ರು ಬೇಕು ಅಂದಾಗ ನಮ್ಮ ಶಾಲೆ ತುಂಬಾ ಅನುಕೂಲ ಮಾಡಿಕೊಡ್ತಾರೆ. ಹಾಗೆ ಪಂಚಾಯತ್ ಕಳಿಸಿ ಎಲ್ಲ ಪಂಚಾಯತಿ ಸಿಬ್ಬಂದಿ ಇಲ್ಲೇ ಇದ್ದಾರೆ, ಮಾತಾಡ್ತಾ ಇರ್ತೀವಿ. ಎಲ್ಲೂ ಏನಾದ್ರು ಕರೆಂಟ್ ವ್ಯವಸ್ಥೆ ಆಯ್ತು ಬೇಕಾ, ನೀರಿನ ವ್ಯವಸ್ಥೆ ಆಯ್ತು ಬೇಕಾ ತಕ್ಷಣ ಬಂದು ಬಂದಿದ್ದೀರಾ ಶಾಲೆಗೆ. ಹೀಗೆ ನಮ್ಮ ಶಾಲೆ ಸಹಕಾರ ಕೊಡಿ. ನಾಳೆ ಬರುವ ಎಕ್ಸಾಮ್ ಕೂಡ ಸಹಕಾರ ಕೊಡಿ ಸರ್. ನೀವು ಸಹಕಾರ ಕೊಟ್ಟಿದ್ರೆ ನಮ್ಮ ಶಾಲೆ ಪರವಾಗಿ ನಿಮ್ಗೆ ತುಂಬ ಧನ್ಯವಾದಗಳನ್ನ ಎಲ್ರಿಗೂ ನಮಸ್ಕಾರ. ಈ ಸರ್ಕಾರಿ ಸೇವೆಯಲ್ಲಿ ಇದು ಎಲ್ಲ ಇವರಿಗೂ ಸರ್ವೇ ಸಾಮಾನ್ಯ. ನಿವೃತ್ತಿ ಜೀವನ ಎಲ್ಲರಿಗೂ ಬಂದೇ ಬರುತ್ತೆ. ಅದೇ ರೀತಿ ಹಿರಿಯರಾದಂಥ ನಮ್ಮ ಶಿವಭದ್ರೆಯವರು ನಾಳೆ ಸರ್ಕಾರಿ ಸೇವೆಯನ್ನು ನಿವೃತ್ತಿ ಹೊಂದ್ತಾ ಇದ್ದಾರೆ. ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ನಾನು 4 ವರ್ಷ ಹೆಚ್ಚು ಕಡಿಮೆ ಇವರ ಒಳನಾಟ. 4 ವರ್ಷ ಇವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಬಟ್ 4 ವರ್ಷ ಹೆಂಗೆ ಅಂದರೆ ಇವಾಗ ಈಗ 60 ವಯಸ್ಸಾಗಿದೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಇನ್ನು ಸಣ್ಣ ಹುಡುಗನ ಥರ ಕೆಲಸ ಮಾಡುವಂಥ ರೀತಿಯ ನಾನು 4 ವರ್ಷ ನೋಡಿರೋದು. ಇವನ್ ನೀವು ಯಾರು ಶಿಲ್ಲೆ ಹೊಡೆಯಲ್ಲ ಅನ್ಕೊಂಡಿದ್ದಾರೆ ಇವಾಗಲೂ ಹುಡುಗನ ಥರ ಆ ರೀತಿ ಕೆಲಸ ಹುಡುಗನ ಥರನೇ ಕೆಲಸ ಅಷ್ಟೇ ಆಗ್ತೀವಿ. ಯಾವುದೇ ಕೆಲಸ ಹೇಳಿದ್ರು ಫಸ್ಟ್ ಆಯ್ತು ಅಂತ ಹೇಳ್ಬಿಟ್ಟೆ ಆಮೇಲೆ ನೆಕ್ಸ್ಟ್ ಏನು ಎತ್ತ ಅಂದ್ಬಿಟ್ಟು ನೆಕ್ಸ್ಟ್ ನೋಡೋದು. ಅಂದ್ರೆ ಆ ಮನೋಭಾವ ಇರೋರು. ಯಾವುದೇ ಕೆಲಸ ಆದ್ರೂ ಇಲ್ಲ ನನ್ನ ಎಲ್ಲಾರ ಹತ್ರ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲಾ ಕಡೆನೂ ಎಲ್ಲಾರ ಹತ್ರ ಒಳ್ಳೆ ಒಡನಾಟ ಇಟ್ಕೊಂಡಿರೋ ವ್ಯಕ್ತಿಗಳು. ಹಾಗಾಗಿ ಪಂಚಾಯತಿನೂ ಎಲ್ಲ ಚೆನ್ನಾಗಿ ನಡ್ಸ್ಕೊಂಡ್ ಬಂದಿದ್ದಾರೆ. ನಾನು ನೋಡಿರೋ ಹಂಗೆ ಯಾವುದೇ ರೀತಿ ಇವರಲ್ಲಿ ನೀವು ಹೇಳಿದಂಗೆ ನಿಮಗೂ ಬಂದು ಹೇಗಿದ್ರು ಅಂತ ರೀತಿನೆಲ್ಲ ಯಾವ ರೀತಿ ನೋಡ್ಕೊಂಡಿದ್ದಾರೆ ನೀವೆಲ್ಲ ಹೇಳ್ತಾ ಇದ್ದೀರಿ, ನಿಮ್ಗೆಲ್ಲ ಗೊತ್ತಿದೆ. ಆ ರೀತಿ ನಮ್ಮ ಹತ್ರನೂ ಹಂಗೆ ಇತ್ತು, ಚೆನ್ನಾಗಿ ಬಂದಿದ್ದಾರೆ. ನಾನು ಕೇಳ್ಬೋದು ಅವ್ರು ಒಂದೇ ಇವರು ನಿವೃತ್ತಿ ಜೀವನ ತುಂಬ ಸುಖವಾಗಿ ಆರೋಗ್ಯ ಕೊಟ್ಟು ಮನೆಯಲ್ಲಿ ಎಲ್ಲರಿಗೂ ನೆಮ್ಮದಿ ಐಶ್ವರ್ಯ ಕೊಟ್ಟು ಕಾಪಾಡಿ ಅಂತ ದೇವರಲ್ಲಿ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ಕೇಂದ್ರದಲ್ಲಿರುವಾಗ ಸರ್ವರು ಒಂದು ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ತಾಲೂಕು ಪಂಚಾಯಿತಿಯ ಯೋಜನಾಧಿಕಾರಿಗಳು ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಆಡಳಿತಾಧಿಕಾರಿಗಳಾಗಿ ಆಗಮಿಸಿರ್ತಕ್ಕಂಥ ವೆಂಕಟಪತಿ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಈ ವೇದಿಕೆಗೆ ಸ್ವಾಗತಿಸ್ತೇನೆ. ಹಾಗೆ ನನ್ನ ಸಹೋದ್ಯೋಗಿಯಾಗಿ ಕಳೆದ 3.5-4 ವರ್ಷಗಳಿಂದ ಕೆಲಸ ನಿರ್ವಹಿಸ್ತಕ್ಕಂಥ ಕಾರ್ಯದರ್ಶಿ ಪ್ರತಿಮಾರವರಿಗೆ ಈ ಒಂದು ವೇದಿಕೆಗೆ ನಾನು ಸ್ವಾಗತಿಸ್ತೇನೆ. ಹಾಗೆ ಮತ್ತೋರ್ವ ನನ್ನ ಸಹೋದ್ಯೋಗಿ ಲೆಕ್ಕ ಸಹಾಯಕರಾಗಿ ಕರ್ತವ್ಯ ನಿರ್ವಹಿಸಿದಂಥ ರಾಮಾಂಜನವರು ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಮುಖ್ಯವಾಗಿ ನೋಡಿ ಇವತ್ತು ನಾನು ಏನೇ ಇವತ್ತಿನ ಕಾರ್ಯಕ್ರಮನ ವೈಯಕ್ತಿಕವಾಗಿ ನನಗೆ ಅರಿವೇ ಇರಲಿಲ್ಲ ಈ ಕಾರ್ಯಕ್ರಮ. ಹಾಗೆ ಸಿಬ್ಬಂದಿಗಳು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನನ್ನ ಎಲ್ಲ ನೌಕರ ವರ್ಗದವರಿಗೂ ಸಹ ನಾನು ಹೃತ್ಪೂರ್ವಕವಾಗಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ವಿಶೇಷವಾಗಿ ನಮ್ಮ ಶಿಕ್ಷಕ ವರ್ಗ ಯಾರು ಮಾಹಿತಿ ಕೊಟ್ಟರು ಅಂತ ಗೊತ್ತಿಲ್ಲ. ಆದರೂ ಸಹ ಈ ಒಂದು ಸಂದರ್ಭದಲ್ಲಿ ಏನೋ ಒಂದು ಸಣ್ಣ ಕಾರ್ಯಕ್ರಮ ಮಾಡ್ಕೊಳ್ತಾವ್ರೆ ಅಂತೇಳಿ ಅದ್ರ ಮನಗಂಡು ನಾವು ಸಹ ಅದರ ಜೊತೆಯಲ್ಲಿ ಪಾಲ್ಗೊಳ್ಳೋಣ ಅಂತೇಳಿ ನಮ್ಮ ರಾವತನಹಳ್ಳಿ ಪ್ರೌಢಶಾಲೆ ಶಿಕ್ಷಕರು ಮತ್ತೆ
ಪ್ರಾಥಮಿಕ ಶಾಲಾ ಶಿಕ್ಷಕ ವರ್ಗ, ನಮ್ಮ ಮುಖ್ಯೋಪಾಧ್ಯಾಯರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತೀರಿ. ತಮ್ಗೆಲ್ರಿಗೂ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳ್ತೇನೆ. ಹಾಗೆ ನಮ್ಮ ಗ್ರಂಥ ಪಾಲಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಸಿದ್ಧಗಂಗಮ್ಮನವರು ಆಗಮಿಸುತ್ತಾರೆ, ಅವ್ರಿಗೂ ಸಹ ನಾನು ವಂದನೆಗಳನ್ನ ಹೇಳ್ತಾ, ನಮ್ಮ ಇಲ್ಲಿನ ಸಿಬ್ಬಂದಿನ ಒಬ್ಬೊಬ್ಬರನ್ನು ಹೆಸರು ಹೇಳಿಲ್ಲ. ಬಿಲ್ ಕಲೆಕ್ಟರ್ ಇಂದ ಹಿಡಿದು, ನಮ್ಮ DO ಇಂದ ಹಿಡಿದು, ಎಲೆಕ್ಟ್ರಿಕಲ್ ಕೆಲಸ ಮಾಡೋರಿಂದ ಹಿಡಿದು, ವಾಟರ್ ಮ್ಯಾನ್ಗಳಿಂದ ಹಿಡಿದು, ಇತ್ತೀಚೆಗೆ ತಾನೇ ಗ್ರಾಮ ಪಂಚಾಯತಿನಲ್ಲಿ ಪೌರ ಕಾರ್ಮಿಕರಾಗಿ ಸೇರ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಂದ ಹಿಡಿದು ಎಲ್ಲ ನಮ್ಮ ಇಡೀ ಸಿಬ್ಬಂದಿ ವರ್ಗಕ್ಕೆ ನಾನು ವಂದನೆಗಳನ್ನ ಸಲ್ಲಿಸ್ತಾ, ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮ ಏನು ಇರೋದಿಲ್ಲ. ಇವನ್ನ ಸಹಜವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ವರ್ಗ ಆಗೋದು, ಆ ವರ್ಗ ಆದಾಗೂ ಈ ಒಂದು ಬೀಳ್ಕೊಡುಗೆ ಸಮಾರಂಭ ಆಗುತ್ತೆ. ಆಮೇಲೆ ನೀವು ವೃತ್ತಿಯಿಂದ ನಿವೃತ್ತಿ ಹೊಂದುವಂತ ಸಂದರ್ಭಗಳು ಸಹ ಈ ಒಂದು ಬೀಳ್ಕೊಡುಗೆ ಸಮಾರಂಭ ಸಹ ಜೊತೆಯಲ್ಲಿ ಕೆಲಸ ಮಾಡಿದಂಥವ್ರು ಏರ್ಪಾಡು ಮಾಡುವಂಥದ್ದು. ಒಂದೇನಪ್ಪಾ ಅಂದ್ರೆ, ಪ್ರತಿಯೊಬ್ಬ ವ್ಯಕ್ತಿ ಹೇಗೆ ಮನುಷ್ಯ ಹುಟ್ಟಿದ ಮೇಲೆ ಒಂದು ದಿನ ಅಂತಿಮವಾಗಿ ಸಾಯಲೇಬೇಕು ಅನ್ನೋದಿರುತ್ತೆ, ಹಾಗೆ ವೃತ್ತಿ ಬದುಕಿಗೆ ಸೇರಿದ ಮೇಲೆ ಒಂದು ದಿನ ನಿವೃತ್ತಿ ಅನ್ನೋದೊಂದು ಇದ್ದೇ ಇರುತ್ತೆ. ಅದು ಇಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲ ನೌಕರರಿಗೂ ಒಳಪಡುವಂಥದ್ದಾಗಿರುತ್ತೆ, ಅದು ಸಂಬಂಧಪಟ್ಟಿದ್ದಾಗಿರುತ್ತೆ. ಹಾಗಾಗಿ ನಾನು ಇಲ್ಲೇ ಪಕ್ಕದ ಹಳ್ಳಿ KG ಲಕ್ಕೇನಹಳ್ಳಿ ನನ್ನ ಊರು. ನಾನು 1990ರಲ್ಲಿ ಪಕ್ಕದ ಕೊಡಿಗೇಳಿ ಗ್ರಾಮ ಪಂಚಾಯಿತಿಯ ಬಿಲ್ ಕಲೆಕ್ಟರ್ ಆಗಿ ಸೇರ್ಪಡೆ ಆಗ್ತೀನಿ. ಅಲ್ಲಿ ಒಂದು 12 ವರ್ಷಗಳ ಕಾಲ ನಾನು ಸೇವೆ ಸಲ್ಲಿಸ್ತೀನಿ. ಅದಾದ ನಂತರ ನನಗೆ 2002ರಲ್ಲಿ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಗ್ರೇಡ್ 2 ಅಂತ ಹೇಳಿ ಪ್ರಮೋಷನ್ ಆಗುತ್ತೆ. ಅಲ್ಲಿಂದ ಅನೇಕಲ್ ತಾಲೂಕಲ್ಲಿ ಹೋಗ್ತೀನಿ, 1 ವರ್ಷ ಕಾಲ ಕೆಲಸ ಮಾಡ್ತೀನಿ. ಮತ್ತು ವಾಪಸ್ಸು ಉತ್ತರ ತಾಲೂಕಿನ ದೊಡ್ಡಬಿದಕಲ್ ಗ್ರಾಮ ಪಂಚಾಯತಿಗೆ ಬರ್ತೀನಿ. ಅಲ್ಲಿ ಒಂದು 4.5 ವರ್ಷ ಕೆಲಸ ಮಾಡ್ತೀನಿ. ಮತ್ತಷ್ಟೊತ್ತಿಗೆ BBMPಗೆ ಹೋಗುತ್ತೆ. ಅಲ್ಲಿಂದ ಗೊಲ್ಲಹಳ್ಳಿ, ಹೆಮ್ಗೆಪುರದ ಗೊಲ್ಲಹಳ್ಳಿ, ಕೆಂಗೇರಿ ಹತ್ರ ಗೊಲ್ಲಹಳ್ಳಿಗೆ ನನ್ನ ಕಾರ್ಯದರ್ಶಿಯಾಗಿ ಆಗ್ತಾರೆ. ಅಲ್ಲೊಂದು 4.5 ವರ್ಷ ಕೆಲಸ ಮಾಡ್ತೀನಿ. ಅದಾದ ನಂತರ ಮಾದಾವರಕ್ಕೆ ಸೆಕ್ರೆಟರಿ ಬರ್ತೀನಿ. ನನ್ನ ಹೆಚ್ಚಿನ ವರ್ಷ ಸೇವೆ ಸಲ್ಲಿಸಿದ್ದು ಅಂದ್ರೆ ಮಾದಾವರ 5 ವರ್ಷಗಳ ಕಾಲ. ಅದಾದ್ಮೇಲೆ ಒಂದು 4.5 ವರ್ಷಗಳ ಕಾಲ ಮಾದನಾಯಕನಹಳ್ಳಿ ಪಂಚಾಯತಿನಲ್ಲಿ ಕೆಲಸ ಮಾಡ್ತೀನಿ. ಸೊ ನಾವು ಅಲ್ಲಿ ಇದ್ದಂಗೆನೇನೆ ಅದನ್ನ ಒಂದು ಪುರಸಭೆಗೆ ಅಪ್ಗ್ರೇಡೇಷನ್ ಆಗುತ್ತೆ. ಅದಕ್ಕೆ ಕಾರಣ ಇವತ್ತೇನು ನಮ್ಗೆ ಇಲ್ಲಿ ಅರ್ಕಾವತಿ ಇದಿದೆ ಕ್ಯಾಚ್ಮೆಂಟು, ಅವತ್ತು ಆ ಕ್ಯಾಚ್ಮೆಂಟು ಅಲ್ಲೂ ಸಹ ಇತ್ತು ಗ್ರಾಮ ಪಂಚಾಯತಿ ಹಂತದಲ್ಲಿ. ಆಗ ಎಲ್ಲ ಒಂದು ರೆವಿನ್ಯೂ ಖಾತೆಗಳನ್ನ 2013-14 ಬಿಟ್ಟ ತಕ್ಷಣ ಮಾಡ್ಬಿಟ್ಟು ಹಿಂದೆನೆ ಅವನ್ನೆಲ್ಲ ಅಳಿಸ್ಬಿಡ್ತಾರೆ. ಅಲ್ಲಿ ಚುನಾಯಿತ ಪ್ರತಿನಿಧಿಗಳು ಚುನಾಯಿತ ಪ್ರತಿನಿಧಿಗಳು ಗಲಾಟೆ ಮಾಡ್ತಾರೆ. ನೀವು ಅವ್ರಿಗೆ ಖಾತೆ ಮಾಡಿದ್ಯಾಕೆ, ಮತ್ತೆ ಅವ್ರಿಗೆ ಕಂದಾಯ ಕಟ್ಟಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ, ಹಿಂಗಾದ್ರೆ ಈ ಸಮಸ್ಯೆ ಬಗೆಹರಿಯಲ್ಲ ಅಂತ ಹೇಳಿ ಅವತ್ತಿಗೆ ಅದನ್ನ ಗ್ರಾಮ ಪಂಚಾಯತಿ ಸದಸ್ಯರಿಗೆ, ತಾಲೂಕ್ ಪಂಚಾಯತಿ ಸದಸ್ಯರಿಗೆ ಎಲ್ಲರೂ ಕನ್ವಿನ್ಸ್ ಮಾಡಿ ಅದನ್ನ ಪುರಸಭೆಗೆ ಸೇರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಪುರಸಭೆ ಆಗುತ್ತೆ. ಅದಾದ ನಂತರ ನನಗೆ ಜಾಗ ಇಲ್ದಂಗೆ ಆಗುತ್ತೆ. ಒಂದು 6-7 ತಿಂಗಳು ತಾಲೂಕ್ ಪಂಚಾಯತಿನಲ್ಲಿ ಕೆಲಸ ಮಾಡ್ತೀನಿ. 2021ರಲ್ಲಿ PDO ಆಗ್ತೀನಿ. ಅದ್ರ ಮುಂಚೆ ಇನ್ನೊಂದು ಪ್ರಮೋಷನ್ ಆಗುತ್ತೆ. ನಾವು ಸಹ ವೈಯಕ್ತಿಕವಾಗಿ ಗಮನ ಹರಿಸಿದ್ದು ಸ್ವಲ್ಪ ಕಡಿಮೆ. ಹಾಗಾಗಿ ಕೆಲವೊಂದು ನಷ್ಟಗಳನ್ನ ಅನುಭವಿಸ್ಬೇಕಾಗಿ ಬರುತ್ತೆ. ಸಮಾಜ ಸಂಘಟನೆ ಅಂತ ಹೇಳಿ ಕೆಲಸ ಮಾಡುವಾಗ ಇಲಾಖೆ ಪರೀಕ್ಷೆಗಳಲ್ಲಿ ಜೀವನದಲ್ಲಿ ಹಂತವಾಗಿ ತಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಂತಹ ಶ್ರೀವತ್ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಕಾರ್ಯಕ್ರಮ ಮುಂದುವರೆದು ನಮ್ಮ ಗ್ರಾಮ ಪಂಚಾಯತ್ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರಿಂದ ನಮ್ಮ ಶ್ರೀವತ್ಸರ್ ಅವರಿಗೆ ಒಂದು ಚಿಕ್ಕದಾದ ಒಂದು ಸನ್ಮಾನ ಕಾರ್ಯಕ್ರಮ ಹಾಕುವಂತ ಕಿರುಕಾಣಿಕೊಂಡಿರುವಂತಹ ಒಂದು ಪ್ರೋಗ್ರಾಮ್ ಅಂದ್ಕೊಂಡಿದ್ದೀವಿ. ಅದನ್ನ ಸ್ವೀಕರಿಸಬೇಕು ಅಂದ್ಬಿಟ್ಟು ನಾವು ಸರಲ್ಲಿ ಒಳ್ಳೆಯದಾಗಿ
ಇದು ಮುಂದುವರೆದ ಭಾಗ 30ನೇ ತಾರೀಕು ನಾವು ಪುನರ್ವಸತಿ ಕಾರ್ಯಕರ್ತರು ಮತ್ತೆ MRW ಅರುಣ್ ಸರ್ ಮತ್ತೆ ಸಂಘದವರು ಎಲ್ಲರೂ ಬೀಳ್ಕೊಡುಗೆ ಸಮಾರಂಭ ಮಾಡಿರೋದು ಇದು. ಹಾಯ್ ಮಾಡು. ಸೊ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ PDO ಸಾಹೇಬ್ರದ್ದು ಕೆಲಸದಿಂದ ಇವತ್ತು ನಿವೃತ್ತಿ ಹೊಂದಿದ್ದಾರೆ. ಇವತ್ತು ಕೊನೆ ದಿನಾಂಕ ಅಂದ್ರೆ ನಾಳೆ ಕೊನೆ ದಿನಾಂಕ ಇರೋದು. ನಮ್ಮೆಲ್ಲರಿಗೂ ಬೇಜಾರಾಗ್ತಿದೆ, ನಮ್ಮ PDO ಸರ್ ಬಿಟ್ಟು ಹೋಗ್ತಿದ್ದಾರೆ ಅಂತ. ಇವತ್ತು ನಮ್ಮ PDO ಸಾಹೇಬ್ರಿಗೆ ಬೀಳ್ಕೊಡುಗೆ ಸಮಾರಂಭ ಇಟ್ಕೊಂಡಿದ್ದೀವಿ. ಅಂದ್ರೆ ಯಾರ್ಯಾರು ಅಂದ್ರೆ ನಮ್ಮ VRW ಕಡೆಯಿಂದ ಮತ್ತೆ ನಮ್ಮ ಶ್ರೀ ಭುವನೇಶ್ವರಿ ಸಂಜೀವಿನಿ ಸ್ವಸಹಾಯ ಸಂಘದಿಂದ ಇಬ್ಬರು ಕಡೆಯಿಂದನೂ ಬೀಳ್ಕೊಡುಗೆ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ. ಸೊ ಮೊದಲನೇದಾಗಿ ನಮ್ಮ PDO ಸಾಹೇಬ್ರನ್ನ ವೇದಿಕೆ ಮೇಲೆ ಆಗಮಿಸ್ತೀವಿ. ಎರಡನೇದಾಗಿ ನಮ್ಮ ತಾಲೂಕು ಪಂಚಾಯತಿ ನಿರ್ವಾಹಕ MRW ಆದ ಅರುಣ್ ಕುಮಾರ್ ಸರ್, ಸಂಘದ ಪ್ರತಿನಿಧಿ ಒಂದಾಗಿರುವ ನಮ್ಮ ಶ್ರೀಧರ್ ಅವರು ಬನ್ನಿ. ಆಮೇಲೆ ನಮ್ಮ ಸಂಘದ ಪ್ರತಿನಿಧಿ ಗುರುಪ್ರಸನ್ನ ಅವರು ಬರಬೇಕು. ವೇದಿಕೆ ಮೇಲೆ ಹಾಸನಾಗಿರ್ತಕ್ಕಂಥ ಎಲ್ಲರಿಗೂ ಸ್ವಲ್ಪ ಸ್ವಾಗತ ಕೋರ್ತಾ ಯಾರಾದ್ರೂ ಇನ್ನೊಂದು ಸಂಘಟನೆ ಒಂದು ಸಂಘ ಈ ಪಂಚಾಯತಿಗೆ VRW ಆಗಿ ಸೇರ್ಕೊಂಡಿರೋದು 2021 ಸೆಪ್ಟೆಂಬರ್ 19ನೇ ತಾರೀಕಿಂದ. 19ನೇ ತಾರೀಕಿಂದ ಸೇರ್ಕೊಂಡಿದ್ದಾಗ 2021ರಿಂದ 22ರವರೆಗೂ ಸಿದ್ದಪ್ಪ ಸರ್ ಇದ್ರು PDO ಸರ್. ಮತ್ತೆ ಇವರು ನಮ್ಮ ಶಿವಭದ್ರಯ್ಯ ಸರ್ 22ರಲ್ಲಿ ಬಂದು ಸೇರ್ಕೊಂಡ್ರು. ಅವಾಗಿಂದ ಇಲ್ಲಿನವರೆಗೂ ಅವ್ರ ಜೊತೆ ನನ್ನ ಒಡನಾಟ ಚೆನ್ನಾಗಿದೆ. ಅಂದ್ರೆ ಏನೇ ಕೆಲಸ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ, ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ತಾಲೂಕು ಪಂಚಾಯತಿ MRW ಆದ ಅರುಣ್ ಕುಮಾರ್ ಸರ್ ಅವರು ನಮ್ಮ PDO ಬಗ್ಗೆ ಏನಾದ್ರು ಒಂಚೂರು ಮಾತಾಡ್ಬೇಕು ಅಂತ ಕೇಳ್ಕೊಂತೀನಿ. ಇವತ್ತು ಒಂದ್ ಕಡೆ ಖುಷಿ ಆಗುತ್ತೆ, ಒಂದ್ ಕಡೆ ದುಃಖ ಆಗುತ್ತೆ. ಖುಷಿ ಏನಕ್ಕೆ ಅಂತ ಹೇಳಿದ್ರೆ ನೀವೆಲ್ಲ ಒಂದ್ ಕಡೆ ಸೇರಿದ್ದೀರಾ. ನಿಮ್ಮ ಸಂಘ ಏನಿದೆ ಭುವನೇಶ್ವರಿ ಸಂಘ ಅಲ್ವಾ? ಸಂಘ ನಾವು ತುಂಬಾ ಪ್ರಯತ್ನ ಪಡ್ತಾ ಇದ್ವಿ, ವಿಕಲಚೇತನರದ್ದು ಒಂದು ಸಂಘ ಆಗ್ಬೇಕು, ಆ ಸಂಘದ ವತಿಯಿಂದ ಎಲ್ಲಾ ಕಾರ್ಯಕ್ರಮಗಳು ನಡಿಬೇಕು ಅಂತ ಹೇಳಿ ಇದು ಪ್ರಥಮ ಕಾರ್ಯಕ್ರಮ ನಾನು ಇನ್ವಾಲ್ವ್ ಆಗ್ತಾ ಇರುವಂತದ್ದು. ತುಂಬಾ ಖುಷಿ ಆಗುತ್ತೆ. ನೀವು ಇನಿಷಿಯೇಟಿವ್ ತಗೊಂಡಿದ್ದೀರಾ, ಇದು ಮೊದಲನೇ ಹೆಜ್ಜೆ. ಇದೀಗೆ ಬಂದ್ಬಿಟ್ಟು ಮುಂದುವರಿಲಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ದುಃಖಕರ ಸಂಗತಿ ಏನು ಅಂತ ಹೇಳಿದ್ರೆ ನಮ್ಮ PDO ಸರ್ ನಿಮ್ಮೆಲ್ಲರಿಗಿಂತ ಆತ್ಮೀಯವಾಗಿ ನನಗೆ ಆತ್ಮೀಯವಾಗಿರುವಂತವ್ರು. ಕಾರಣ ಏನು ಅಂತ ಹೇಳಿದ್ರೆ ನಾನು ಹೆಸರುಘಟ್ಟದಲ್ಲಿ ಕೆಲಸ ಶುರು ಮಾಡಿದಾಗ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಒಂದ್ ಕಡೆ ಘರ್ಷಣೆ ಇರುತ್ತೆ, ನಮ್ಮಲ್ಲೇನೆ ಏನೋ ಒಂದು ಕೆಲಸ ಆಗ್ಬೇಕಾಗಿರುತ್ತೆ, ಅವ್ರದ್ದೇನೋ ಒಂದು ಒತ್ತಡ ಇರುತ್ತೆ. ಈ ಎರಡೂ ನಡುವೆ ನಾವು ಸಮನ್ವಯತೆಯಿಂದ ಕೆಲಸ ಮಾಡೋದು ತುಂಬಾ ಚಾಲೆಂಜಿಂಗ್. ಎಸ್ಪೆಷಲಿ ಬಂದು ನಮ್ಮ ಕ್ಷೇತ್ರದಲ್ಲಿ RDPR ಇರ್ಬೋದು, ಮತ್ತೆ ಬೇರೆ ಯಾವ್ದೋ ಒಂದು ಇರ್ಬೋದು, ಕೆಲಸಗಳಾಗಿರ್ಬೋದು. ಅಂತದ್ರಲ್ಲಿ ಯಾವುದೇ ಟೈಮಲ್ಲೂ ಕೂಡ ಅವರು ಮನಸ್ಸಿಗೆ ಬೇಜಾರೇ ಮಾಡ್ಕೊಂಡಂಗೆ ಹೆಸರುಘಟ್ಟದಲ್ಲಿ ಇಲ್ಲಿ ನಮ್ಮ ನಂದಕುಮಾರ್ ಇದ್ದಾರೆ, ತುಂಬಾ ಆಕ್ಟಿವ್. ಹೆಸರುಘಟ್ಟದಲ್ಲಿ ಅಷ್ಟು ಆಕ್ಟಿವ್ ಇರ್ಲಿಲ್ಲ ಅವರು, ಈರಪ್ಪ ಅವರು. ಆದ್ರೂ ಕೂಡ ಅವರು ಯಾವುದೇ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಂಗೆ ಅವರು ಅಲ್ಲಿರುವಂತ ಸ್ಥಳೀಯ ಒಂದು ಹೆಂಗೆ ಅಂದ್ರೆ ಒತ್ತಡ ಸಿಕ್ಕಾಪಟ್ಟೆ. ಇಲ್ಲಿ ನಿಮ್ಮ ಸುತ್ತಳ್ಳಿ ತರ ಇಲ್ಲ, ಹೆಸರುಘಟ್ಟನೆ ಬೇರೆ ತರ ಒಂದು ವಾತಾವರಣ. ಅಂತ ಜಾಗದಲ್ಲೂ ಕೂಡ ಅವರು ಯಾವುದೇ ಒಂದು ಎದೆ ಕುಂದದಂಗೆ ಅವರು ಕೆಲಸ ಮಾಡಿದಂತ ರೀತಿ. ಈಗ ನಮ್ಮ ತಾಲೂಕ್ ಪಂಚಾಯತಿಯಲ್ಲಿ ಎಂಟೈರ್ ನಮ್ಮ PDO ಗ್ರೂಪ್ ಏನಿದೆ, ಇನ್ಕ್ಲೂಡಿಂಗ್ ಎಲ್ಲ ಮತ್ತೆ ನಾಲ್ಕು, ಎಲ್ಲರೂ ಬಂದ್ಬಿಟ್ಟು ಅವ್ರನ್ನ ನಾಯಕರಾಗಿ ನೋಡ್ತಾ ಇದ್ರು. ನಾವು ಸಭೆಗಳಲ್ಲಿ ಇದ್ದಾಗ ಮೊದಲನೇದಾಗಿ ಶಿವರುದ್ರಯ್ಯ ಹೆಸರನ್ನೇ ಕರೀತಾ ಇದ್ರು. ಕಾರಣ ಏನು ಅಂದ್ರೆ ಅವರ ಅನುಭವ ಮತ್ತೆ ಅವರ ಒಂದು ಎಲ್ಲಾ ಒಂದು ನಾಯಕರ ಜೊತೆ ಆಗಿರ್ಬೋದು, ಅಧಿಕಾರಿಗಳ ಜೊತೆ ಆಗಿರ್ಬೋದು, ಆ ಸಮನ್ವಯತೆಯಿಂದ ಅವರು ನಡೆಸ್ಕೊಂಡು ಎಲ್ಲಾ ಕೆಲಸಗಳನ್ನ ಸುಸೂತ್ರವಾಗಿ ಮಾಡ್ಕೊಂಡು ಹೋಗ್ತಾ ಇದ್ರು. ಅದು ಒಂದು ಬೇರೆ PDOಗಳಿಗೆ ಮಾದರಿ. ಅದು
ಈ ತರನೇ ಕೆಲಸ ಮಾಡಬಹುದು ಅಂತ ಹೇಳಿ. ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ, ವಿಶೇಷವಾಗಿ ನಮ್ಮ ವಿಕಲಚೇತನ ಕ್ಷೇತ್ರಕ್ಕೆ ಬಂದಾಗ ಅವರು ಏನಾದ್ರೂ ನನ್ನ ಕಡೆಯಿಂದ ಏನ್ ಸಾಧ್ಯ ಆಗುತ್ತೋ ಅದನ್ನ ನಾನು ಮಾಡ್ತೀನಿ, ಯಾವತ್ತೂ ಕೂಡ ಮಾಡಲ್ಲ ಅಂತ ಹೇಳ್ತಾ ಇರ್ಲಿಲ್ಲ. ಒಂದು ಚಿಕ್ಕ ಉದಾಹರಣೆ ಹೇಳ್ಬೇಕು ಅಂತ ಹೇಳಿದ್ರೆ, ಇದಕ್ ಮುಂಚೆ ಇದ್ದಂತ PDO ಸರ್ ನಮ್ಮ ನಂದಕುಮಾರ್ಗೂ ಯಾವಾಗ್ಲೂ ಘರ್ಷಣೆ, ಚಿಕ್ಕ ಪುಟ್ಟ ವಿಚಾರಕ್ಕೂ ಘರ್ಷಣೆ. ಕಾರಣ ಏನು ಅಂತ ಹೇಳಿದ್ರೆ, ಆತನಿಗೆ ಹೇಳ್ಕೊಟ್ಟು ಬೆಂತಟ್ಟಿ ನೀನ್ ಇದನ್ನ ಮಾಡು ಅಂತ ಹೇಳ್ಕೊಡೋ ತರ ಸಹನೆ ಅವ್ರಿಗೆ ಇರ್ಲಿಲ್ಲ. ಅದೇ ತರನೇ ಈತನಿಗೂ ಕೂಡ ಅವ್ರನ್ನ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋ ಒಂದು ಚಾಕಚಕ್ಯತೆ ಕೂಡ ಇರ್ಲಿಲ್ಲ. ಬಟ್ ಅದ ಯಾವಾಗ ಶಿವರುದ್ರಯ್ಯ ಸರ್ ಬಂದ್ರು, ನನಗೆ ಈ ಕಿತ್ನಹಳ್ಳಿ ಸಮಸ್ಯೆನೇ ಅನ್ಸಿಲ್ಲ. ಯಾಕೆಂದ್ರೆ ಅವಾಗ ಬರೀ ಕಂಪ್ಲೇಂಟ್ ಬರೋದು, ಕಿತ್ನಹಳ್ಳಿಯಲ್ಲಿ ನಿಮ್ಮವ್ರು ಸರಿಗ್ ಮಾಡಲ್ಲ ರೀ, ಅವನು ನಾನೇನೋ ಹೇಳಿದ್ರೆ ಅವನೇನೋ ಮಾಡ್ತಾನೆ, ಈ ತರ ಎಲ್ಲ ಬಂದು ಕಂಪ್ಲೇಂಟ್ಗಳು ಬರೋದು. ಆ ಕಂಪ್ಲೇಂಟ್ ಎಲ್ಲ ನಿಂತೋಯ್ತು. ಅವನು ಕೂಡ ಏನಾಗ್ತಾ ಇದ್ದ, ದಿನ ಕಳೆದಂತೆ ಬಂದ್ಬಿಟ್ಟು ಕೆಲ್ಸಗಳನ್ನ ಕಲ್ತ್ಕೊಂಡ, ತರಬೇತಿಗಳನ್ನ ಕೊಟ್ವಿ, ತರಬೇತಿಗಳೆಲ್ಲ ತಗೊಂಡ ಬೇರೆ ಬೇರೆ ಕಡೆ ಹೋಗಕ್ ಶುರು ಮಾಡ್ದ. ನಿಮ್ಮ ಪಂಚಾಯತಿ ಬಂದ್ಬಿಟ್ಟು ಈಗ ಮೊನ್ನೆ ನೋಡ್ತಾ ಇದ್ವಿ, ಆಲ್ಮೋಸ್ಟ್ 70% ಕೆಲಸ ಆಗಿದೆ. ಅಂದ್ರೆ UDAD ಎಲ್ಲ ಆಗಿರ್ಬೋದು, ಒಂದಿಷ್ಟು ಸೌಲಭ್ಯಗಳನ್ನ ಕೊಡ್ಸೋದ್ರಲ್ಲಿ ಆಗಿರ್ಬೋದು, ಇದೆಲ್ಲ ಬಂದು ಆಗಿದೆ. ಇನ್ನು ಸಾಕಷ್ಟು ಕೆಲಸಗಳು ಆಗ್ಬೇಕಾಗಿದೆ. ಮುಖ್ಯವಾಗಿ ಏನು ಅಂದ್ರೆ, ಸಂಘ ರಚನೆ ಮಾಡುವಂಥದ್ದು ಹಳ್ಳಿಗಳಲ್ಲಿ, ಆಮೇಲೆ ವಿಕಲಚೇತನ ವಿಶೇಷವಾಗಿ ಆರೈಕೆದಾರರ ಸಂಘ ಮಾಡುವಂಥದ್ದು. ಇದನ್ನ ಬಿಟ್ಟು ಒಂದು ಹಣಕಾಸು ಸಂಬಂಧಪಟ್ಟಂಗಾಗಿರ್ಬೋದು, ಮತ್ತೆ ನಿಮ್ಮ ಆರ್ಥಿಕ ಸ್ವಾವಲಂಬನೆಗೆ ಮುಖ್ಯವಾಗಿ ನಾವು ಈ ಮುಂದಿನ 2 ವರ್ಷ ಏನ್ ಪ್ಲಾನ್ ಮಾಡ್ತೀವಿ ಅಂದ್ರೆ, ಇದುವರೆಗೂ ನಿಮಗೆ ಅತಿ ಅವಶ್ಯಕತೆ ಇರುವಂತಹ ಸೌಲಭ್ಯಗಳ ಕಡೆ ಗಮನ ಕೊಡ್ತಾ ಇದ್ವಿ. ಉದಾಹರಣೆಗೆ UDAD ಕಾರ್ಡ್ ಆಗಿರ್ಬೋದು, ಮತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಇರೋ ವಿಚಾರ ಬಗ್ಗೆ ಜಾಸ್ತಿ ನಾವು ಕಾಳಜಿ ವಹಿಸಿದ್ವಿ. ಮುಂದಿನ 2 ವರ್ಷ ಬಂದ್ಬಿಟ್ಟು ಸಾಮಾಜಿಕವಾಗಿ ಸಬಲೀಕರಣದ ಒಂದು ವಿಚಾರನ ಇಟ್ಕೊಂಡು ನಾವು ಕೆಲಸ ಮಾಡ್ಬೇಕು ಅಂತಿದ್ದೀವಿ. ಅದಕ್ಕೆ ಮುಂದೆ ಬರುವಂತ PDO ಸರ್ ಕೂಡ ನಮ್ಗೆ ಸಾಥ್ ಕೊಡ್ತಾರೆ ಅಂತ ಆಶಾಭಾವನೆಯಿಂದ ನಾವಿದ್ದೀವಿ. ಮುಖ್ಯವಾಗಿ ಬಂದು ಶಿವರುದ್ರಯ್ಯ ಸರ್ ನನಗೆ ಪರ್ಸನಲ್ ಆಗಿ ಎಷ್ಟೋ ಸರಿ ಯಾವುದೋ ವಿಚಾರಕ್ಕೆ ಏನಾದ್ರೂ ಒಂದು ಮಾಹಿತಿ ಗೊತ್ತಿಲ್ಲ ಅಂದ್ರೂ ಫೋನ್ ಮಾಡಿದಾಗ ಕರೆನ ಸ್ವೀಕರಿಸಿ ನನಗೆ ಗೈಡ್ ಮಾಡ್ತಾ ಇದ್ರು. ನನಗೂ ಕೂಡ ಅವ್ರು ಬಂದ್ಬಿಟ್ಟು ಗುರುಗಳಾಗಿದ್ರು. ಇವತ್ತು ಅವರು ಬೀಳ್ಕೊಡೋರಿಗೆ ಸಮಾರಂಭದ ದಿನ ನಾವು ನಿಮ್ ಜೊತೆಗೆ ಯಾವಾಗ ಇರ್ತೀವಿ ಸರ್, ನೀವು ಕೆಲ್ಸದಿಂದ ಹೊರಗೆ ಹೋಗಿರ್ಬೋದು ಹೊರತು ನಮ್ಮ ಮನಸ್ಸಿಂದ ಆಗಿರ್ಲಿ ಅಥವಾ ನಮಗೆ ನೀವು ಗುರುಗಳ ಸ್ಥಾನದಲ್ಲಿ ಇಟ್ಕೊಂಡು ಗೈಡ್ ಮಾಡೋದ್ರಲ್ಲಿ ಆಗಿರ್ಲಿ ಯಾವತ್ತಿಗೂ ಕೂಡ ಹೋಗಲ್ಲ ಅಂತ ನಾನು ಅಂತ ಈ 2 ಮಾತುಗಳನ್ನ ಮುಗಿಸ್ತೀನಿ. ನಮ್ಮ PDO ಸರ್ ಬಗ್ಗೆ ಸರ್ ತುಂಬಾ ಚೆನ್ನಾಗಿ ಮಾತಾಡಿದ್ರು, ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಮ್ಮ MBK ಮೇಡಮ್ ಅವರು ಬಂದಿದ್ದಾರೆ, ರಾಧಾ ಮೇಡಮ್, ಅವರು ಒಂದೆರಡು ಮಾತಾಡ್ಬೇಕು. ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂತಹ ಎಲ್ಲ ಹೋಯ್ತಲ್ಲ, ನಮ್ಮೆಲ್ಲರ ನೆಚ್ಚಿನ ಇನ್ನು ಬರೀ ಸೈಡ್ ಗೌರವಾನ್ವಿತ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂತಹ ಶ್ರೀ ನಮ್ಮೆಲ್ಲರ ನೆಚ್ಚಿನ ಶಿವಭದ್ರಯ್ಯ ಸರ್ ಅವರಿಗೆ ನನ್ನ ನಮನಗಳನ್ನ ತಿಳಿಸ್ತಾ, ಹಾಗೆ ತಾಲೂಕು ಪಂಚಾಯಿತಿಯಿಂದ ಬಂದಿರ್ತಕ್ಕಂತಹ ಅಧಿಕಾರಿಗಳಾಗಿರ್ತಕ್ಕಂತಹ ಸರ್, ತಮ್ಮ ಹೆಸರು ಅರುಣ್ ಕುಮಾರ್ ಸರ್ ಅವರು ನಾನು ನನ್ನ ನಮನಗಳನ್ನ ತಿಳಿಸ್ತೇನೆ. ಹಾಗೆ ನಮ್ಮ ಭುವನೇಶ್ವರಿ ಸ್ವಸಹಾಯ ಸಂಘದ ಪ್ರತಿನಿಧಿಗಳಾಗಿರ್ತಕ್ಕಂಥ ಸರ್ ಇಬ್ಬರಿಗೂ ಕೂಡ ನನ್ನ ನಮನಗಳನ್ನ ತಿಳಿಸ್ತೇನೆ. ಹಾಗೆ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂತಹ ನನ್ನೆಲ್ಲ ನೆಚ್ಚಿನ ವಿಶೇಷ ಚೇತನರು ಹಾಗೂ ನನ್ನ ಸ್ನೇಹಿತರು ಅಂತಾನೆ ಹೇಳ್ಬೋದು, ಇವರೆಲ್ಲರಿಗೂ ಕೂಡ ನಾನು ಒಂದು ಅಭಿನಂದನೆಗಳನ್ನ ಕೂಡ ತಿಳಿಸ್ತೇನೆ. ಇವತ್ತು ಈ ದಿನದ ಕಾರ್ಯಕ್ರಮ ಏನಂತಂದ್ರೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಕೆಲವೊಂದು ನೋವು ಇದೆ. ಏನು ಅಂತಂದ್ರೆ, ನಮ್ಮೆಲ್ಲರ ನೆಚ್ಚಿನ PDO ಸರ್ ಆಗಿರ್ತಕ್ಕಂಥವ್ರು ಇವತ್ತು ಅವರ ಒಂದು ಉದ್ಯೋಗದಿಂದ ನಿವೃತ್ತಿಯನ್ನ ಹೊಂದ್ತಾ ಇರ್ತಕ್ಕಂತಹ ದಿನ. ಸರ್ ಅವ್ರ ಬರ್ತಡೇ ಕೂಡ ಇವತ್ತು ಅಥವಾ ನಾಳೆನ ಸರ್? ನಾಳೆ ಅಲ್ಲ, ಸೋಮವಾರ. ನಾನ್ ಲಾಸ್ಟ್ ಇಯರ್ ಸರ್ ಜೊತೆ ಮಾತಾಡ್ಬೇಕಾದ್ರೆ ಇವತ್ತು ನಿನ್ನೆ ಆಯ್ತು ಅಲ್ಲ ನಂದು ಬರ್ತಡೇ, ಇನ್ನ 1 ವರ್ಷ ಇದೆ ಅಂತ ಹೇಳಿದ್ರು ಕಾರಲ್ಲಿ ಹೋಗ್ಬೇಕಾದ್ರೆ. ಅದ್ 1 ವರ್ಷ ಎಷ್ಟು ಬೇಗ ಮುಗ್ದೋಯ್ತು. ಸರಿ, ಪಂಚಾಯತಿಗೆ ಬಂದು 3 ವರ್ಷಗಳಾಯ್ತು ಅನ್ಸುತ್ತಲ್ಲ ಸರ್? 1.5 ತಿಂಗಳು ಕಡಿಮೆ 4 ವರ್ಷ. 4 ವರ್ಷ ಆಯ್ತು. 4 ವರ್ಷದಲ್ಲಿ ಸರ್ ಅವರು ನಮ್ಮ ಪಂಚಾಯತಿಗೆ ಕೊಟ್ಟಿರ್ತಕ್ಕಂಥ ಸೇವೆ ಅಪಾರವಾಗಿದೆ. ನಮ್ಮ ಲೋಕಲ್ ವಿಲೇಜ್ MBK ಮೇಡಮ್ ಹಾಗೂ ರಾಧಾ ಮೇಡಮ್ ಅವರು ಚೆನ್ನಾಗಿ ಸ್ವಲ್ಪ ಒಡನಾಟದ ಬಗ್ಗೆ ಎಲ್ಲ ಮಾತಾಡಿದ್ರು. ಈಗ ನಮ್ಮ ಸಂಘದ ಬಗ್ಗೆ ಮತ್ತೆ ವಿಶೇಷ ಚೇತನರ ಬಗ್ಗೆ ಕುರಿತು ನಮ್ಮ PDO ಸಾಹೇಬರು ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊಂತಿದ್ದೀನಿ. ಎಲ್ರಿಗೂ ನಮಸ್ಕಾರ.
ಇವತ್ತು ಅನಿರೀಕ್ಷಿತವಾಗಿ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಗ್ರಾಮ ಪಂಚಾಯಿತಿಯ ವಿಶೇಷ ಚೇತನರ ಮುಖ್ಯಸ್ಥ ನಂದಕುಮಾರ್ ಅವರು ಮತ್ತು ಅವರ ಸಂಗಡಿಗರು ಅವರ ತಾಲೂಕು ಮಟ್ಟದ ಅವರ ಮಾರ್ಗದರ್ಶಕರನ್ನ ಕರೆದು ಇವತ್ತು ಇಲ್ಲಿ ನನಗೆ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಿರ್ತಕ್ಕಂಥದ್ದು ನಿಜವಾಗೂ ನಾವು ಯಾವುದೋ ಎಲ್ಲೋ ಏನೋ ಮಾಡ್ತೀವಿ, ಯಾರೋ ಏನೋ ಮಾಡ್ತಾರೆ, ಅದೆಲ್ಲ ಒಂದು ಕಡೆಗಿಟ್ಟು ಇಂಥ ಒಂದು ಸಂದರ್ಭದಲ್ಲಿ ನನ್ನ ಕರೆದು ಒಂದು ನನ್ನ ಬಗ್ಗೆ ಒಂದು ಎರಡು ಒಳ್ಳೆ ಮಾತನಾಡೋದಕ್ಕೆ ಅವಕಾಶ ಕಲ್ಪಿಸುವಂತ ಒಂದು ಇದನ್ನ ವಾತಾವರಣನ ಸೃಷ್ಟಿ ಮಾಡಿರ್ತಕ್ಕಂಥ ನಂದಕುಮಾರ್ ಮತ್ತು ಸಂಗಡಿಗರು ಹಾಗೂ ತಾಲೂಕು MRW ಅವರಾಗಿ ನನಗೆ ತೀರಾ ಪರಿಚಿತರಾಗಿ ಈಗಾಗಲೇ ಅವರೇ ಹೇಳ್ತಾ ಇದ್ರು. ನಾನು ಹೆಸರುಘಟ್ಟ ಗ್ರಾಮ ಪಂಚಾಯತಿಯಲ್ಲಿ 1 ವರ್ಷ ಕರ್ತವ್ಯ ನಿರ್ವಹಿಸಿದೆ. ಆ ಸಂದರ್ಭದಲ್ಲಿ ಅವರು ಸಹ ಅವನಿಗೆ ಗ್ರಾಮ ಪಂಚಾಯತಿ ಬರ್ತಿದ್ರು. ಅಷ್ಟೊತ್ತಾಗಲೇ ಅವರು ಆ ಜವಾಬ್ದಾರಿಯನ್ನು ಒತ್ತಿದ್ರು. ಅಲ್ಲಿ ವೀರಪ್ಪ ಅಂತ ಹೇಳಿ ಒಬ್ಬ ವಿಶೇಷ ಚೇತನರು ಕೆಲಸ ಮಾಡ್ತಾ ಇದ್ರು. ಅವ್ರು ಸ್ವಲ್ಪ ವೇಗ ಜಾಸ್ತಿ, ಹಾಗಾಗಿ ಆದ್ರೂ ಏನೋ ಸರಿದೂಗಿಸ್ಕೊಂಡು ಹೋಗ್ತಿದ್ರು. ಒಂದೇನಂದ್ರೆ ನಾವು ಕೆಲಸ ಮಾಡುವಾಗ ಅದು ನನ್ನ ವೈಯಕ್ತಿಕವಾಗಿ ನಾನು ಹೇಳೋದು ಅಂತಂದ್ರೆ, ಏನಾದ್ರು ಉದಾಹರಣೆಗೆ ಈಗ ಇಷ್ಟೊತ್ತು ರಾಧಾ ಮಾತಾಡಿದ್ರು, ಆ ಮಹಿಳೆಯರಂತಾಗ್ಲಿ ಅಥವಾ ವಿಶೇಷ ಚೇತನರು, ಆಮೇಲೆ ಈ ತೀರಾ ಒಂದು ಕೆಳಮಟ್ಟದವರ ಜೊತೆ ನನ್ಗೆ ಒಡನಾಟ ಹೆಚ್ಚು ಹೋಗ್ತದೆ. ಯಾಕೆ ಅಂತ ಗೊತ್ತಿಲ್ಲ ಅದು. ಯಾಕೆಂದ್ರೆ ನಾನು ಸಹ ಒಂದು ತೀರಾ ತಳವರ್ಗದಿಂದ ಬೆಳ್ಕೊಂಡು ಬಂದಂತರಾಗಿರೋದ್ರಿಂದ ನಮ್ಗೆ ಅವು ಆ ಸಂದರ್ಭದಲ್ಲಿ ಅನ್ನಿಸ್ತವೆ. ಮಾತಾಡೋದು, ಜಗಳ ಮಾಡೋದು, ಅಥವಾ ಇಲ್ಲ ಇದು ಸರಿ ಇಲ್ಲ ಅನ್ನೋದು ಅವೆಲ್ಲ ಬೇರೆ ವಿಚಾರಗಳು. ಆದ್ರೆ ಅವರು ಬಂದಂತ ಹಾದಿ ಹೇಗಿದೆ ಅಂತ ಆಲೋಚನೆ ಮಾಡ್ಕೊಂಡು ಕೆಲಸ ಮಾಡುವಂಥದ್ದು ಆ ಕೆಲಸನ ಜೊತೆಗೆ ನಾನೊಬ್ಬ ಸೆಕ್ರೆಟರಿ ಆಗಿ ಅಥವಾ PDO ಆಗಿ ನಾನು ಆ ಸಂದರ್ಭ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಅದು ನನ್ನ ಜವಾಬ್ದಾರಿ ಸಹ. ಅದ್ರಲ್ಲಿ ನಾನೇನು ವಿಶೇಷವಾಗಿ ನಾನು ಯಾವುದೂ ಹೆಚ್ಚುವರಿಯಾಗಿ ಶ್ರಮ ಹಾಕಿ ಮಾಡುವಂಥದ್ದಲ್ಲ. ಅದು ನಾವು ಬದುಕಿನಲ್ಲಿ ರೂಢಿಸ್ಕೊಬೇಕಾದ್ದು. ಯಾರಾಗ್ಲಿ ಇನ್ನು ಇಲ್ಲಿ ಇರ್ತಕ್ಕಂಥವ್ರಿಗೆ ನಾಳೆ ಯಾರ್ಯಾರಿಗೆ ಯಾವ್ಯಾವ ವಿಧವಾದಂತ ಅವಕಾಶಗಳು ಸಿಗ್ತವೆ ಅಂತ ಗೊತ್ತಿರೋದಿಲ್ಲ. ಈಗ ಉದಾಹರಣೆಗೆ ಒಂದು ಸಂಸ್ಥೆ ಮೂಲಕ ಇವತ್ತು ನಾವು ಇಲ್ಲಿವರೆಗೆ ಅಂದ್ರೆ ಹಿಂದಿನ ದಿನಗಳಲ್ಲಿ ಏನಾಗ್ತಿತ್ತು ಅಂದ್ರೆ, ಯಾವುದೋ ಒಂದು ಕೈಯೋ ಕಾಲೋ ಯಾವುದೋ ಒಂದು ಅಂಗ ಊನ ಆಗಿದೆ ಅಂದ್ರೆ ಅವನು ಕೆಲ್ಸಕ್ಕೆ ಬಾರ್ದನು ಅಂತ ಹೇಳಿ ಅದನ್ನ ನಾವು ಮೂಲೆಗೆ ಹಾಕ್ತಿದ್ದಂತ ಸಂದರ್ಭ ಆಯ್ತು. ಇವತ್ತು ಅವರು ಎಚ್ಚೆತ್ತುಕೊಂಡು ಅಂದ್ರೆ ಸರ್ಕಾರ ಕಾಲಕ್ಕೆ ಅದಕ್ಕೆ ಒಂದು ಮಾರ್ಗದರ್ಶನಗಳನ್ನ ಯಾರೋ ಒಬ್ರು ಇಂತ ತಿಳಿದವರು ಮುಂದ್ ಬಂದು ಅವರು ಅನುಭವಗಳನ್ನ ಹಂಚ್ಕೊಂಡು ಸರ್ಕಾರದ ಜೊತೆ ವ್ಯವಹರಿಸಿ ಸರ್ಕಾರದ ಕಾನೂನುಗಳನ್ನ ನಿರೂಪಣೆ ಮಾಡಿ ಅದಕ್ಕೆ ಶಕ್ತಿ ತುಂಬುವಂತ ಕೆಲಸ ಮಾಡ್ಕೊಂಡು ಹೋಗ್ತಾ ಇದಾರೆ. ಆದ್ರೆ ಆ ಜವಾಬ್ದಾರಿ ಹೊತ್ತು ಮಾಡೋರ್ಬೇಕು. ಆ ಜವಾಬ್ದಾರಿ ಹೊತ್ತು ಕೆಲಸ ಮಾಡೋದ್ರಲ್ಲಿ ನಮ್ಮ ಅರುಣ್ಜಿ ಅವರಾಗ್ಲಿ, ಈಗ ನನಗ್ ಗೊತ್ತಿದ್ದಂಗೆ ನಾನು 4 ವರ್ಷದ ಕಾಲ ಕೆಲಸ ಮಾಡಿದಾಗ ನಂದ ಆ ವಯಸ್ಸಲ್ಲಿ ತೀರಾ ಹಿರಿಯ ಅಂತ ಇದ್ರು, ಚಿಕ್ಕ ವಯಸ್ಸಿನ ಹುಡುಗ ಅದನ್ನು ಸಹ ನಿಜವಾಗೂ ನಮ್ಗೆ ಒಂದು ಬಹಳ ಸಂತೋಷ. ಈ ಒಂದು ವ್ಯಾಪ್ತಿನಲ್ಲಿ ಆತನಿಗೆ ಏನ್ ಜವಾಬ್ದಾರಿನ ವಹಿಸಿದ್ರು ತಾಲೂಕು ಮಟ್ಟದ ನೇತಾರರು, ಆ ಜವಾಬ್ದಾರಿಯನ್ನ ಕಿಂಚಿತ್ತು ಇನ್ನೊಬ್ಬರ ಕಡೆಯಿಂದ ಹೇಳಿಸಿಗಳಿದೆ. ಏನು ಮನೆಗಳನ್ನ ಸರ್ವೆ ಮಾಡುವಂಥದ್ದು ಇರ್ಬೋದು, ವಿಕಲಚೇತನ ಎಷ್ಟು ಜನ ಇದ್ದಾರೆ, ಏನು ಯಾವ ರೀತಿಯ ವಿಕಲಚೇತನ, ಅವ್ರಿಗೆ ಏನು ಗುರ್ತಿನ ಚೀಟಿಗಳನ್ನ ಕೊಡ್ಸ್ತಕ್ಕಂಥದ್ದು, ಸೌಲಭ್ಯಗಳನ್ನ ಕೊಡ್ಸ್ತಕ್ಕಂಥದ್ದು. ಅದಷ್ಟೇ ಅಲ್ಲದೆ ನಂದಕುಮಾರ ಯಾರೋ ವಯಸ್ಸಾದಂತ ಅಜ್ಜಿ ಅಂದಿರು, ತಾತಂದಿರು, ಮತ್ತೆ ಏನೋ ತಿಳುವಳಿಕೆ ಇಲ್ದವ್ರು ಬಂದು ನನಗೆ ಆ ಕಾರ್ಡ್ ಬೇಕು, ಈ ಕಾರ್ಡ್ ಬೇಕು ಅಂತ ಯಾಕೋ UDID ಕಾರ್ಡ್ ಅಂತದೆಲ್ಲ ಮಾಡ್ಸೋವಾಗ ಈ ಹುಡುಗಿ ಏನೋ ಮಾಡ್ತಾರೆ ಅನ್ನೋ ಭರವಸೆ ಇಟ್ಕೊಂಡ್ ಬಂದು ಅವ್ರು ಕೇಳಿದಾಗ ನನಗೆ ಸಂಬಂಧಪಟ್ಟಿದ್ದಲ್ಲ, ಬರೀ ವಿಶೇಷ ಚೇತನರಿಗೆ ಸಂಬಂಧಪಟ್ಟಿದ್ದು, ನಾನು ಹೋಗಿ ಅಂತ ಯಾರಿಗೂ ಹೇಳಿದ್ದೆ ನಾನು ಕಾಡ್ಲಿಲ್ಲ. ಆಮೇಲೆ ಆತನಿಗೆ 2ನೇ ವರ್ಷದಲ್ಲಿ ಒಂದು ಲ್ಯಾಪ್ಟಾಪ್ ಅನ್ನ ಕೊಡ್ಸುವಂತ ಸಂದರ್ಭ ಬರುತ್ತೆ. ಆ ಲ್ಯಾಪ್ಟಾಪ್ ಅನ್ನ ತಗೊಳ್ಳೋವರೆಗೂ ಅವನು ಬಿಡ್ಲಿಲ್ಲ, ಬೆನ್ನತ್ಬಿಟ್ಟ. ಅಂದ್ರೆ ಆ ಕೆಲಸದಲ್ಲಿ ಆಸಕ್ತಿ ವಹಿಸಿ ಮಾಡೋದಿದೆಯಲ್ಲ, ಅದು ಜವಾಬ್ದಾರಿಗಳು ಯಾರ್ಯಾರಿಗೂ ಸಿಗ್ತವೆ. ಸಿಕ್ಕಿದಂತ ಜವಾಬ್ದಾರಿನ ನಿಭಾಯಿಸಿ 4 ದಿನ ಆ 4 ಜನರ ಮನಸ್ಸಿನಲ್ಲಿ ಉಳ್ಕೊಳ್ಳುವಂತ ಕೆಲಸ ಮಾಡುವಂಥದ್ದು ಬಹಳ ಮುಖ್ಯ ಆಗ್ತದೆ. ಅಂತ ಒಂದು ಕೆಲಸವನ್ನ ನಮ್ಮ ವಿಶೇಷ ಚೇತನರ ಪ್ರತಿನಿಧಿಯಾಗಿ ನಂದ ಮತ್ತು ತಾಲೂಕು ಪ್ರತಿನಿಧಿಯಾಗಿ ನಮ್ಮ ಅರುಣ್ಜಿ ಅವರಲ್ಲಿ ನೀವೆಲ್ಲರೂ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಉತ್ತಮವಾದ ಭಾವನೆ, ಬಾಂಧವ್ಯಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೇನೆ. ನನ್ನ ಇರೋವರೆಗೂ ನನ್ನಿಂದ ತಮ್ಮ ಮಾಗೆ ಬೇಕಾದಂತ ಮಾಹಿತಿಗಳು, ಏನು ಸಣ್ಣ ಪುಟ್ಟ ವಿಚಾರಗಳನ್ನ ಹಂಚ್ಕೊಳ್ಳೋದು ವಿಚಾರದಲ್ಲಿ ಯಾರು ಇನ್ನು ಮುಂದೆ ನೋಡ್ಬೇಡಿ.
ನನ್ನ ಕೈ ಸಾಧ್ಯ ಆಗೋದಾದ್ರೆ ಹಿಂಗಲ್ಲೇ ಹಿಂಗ್ ಮಾಡಿ ಅಂತ ಹೇಳ್ಬೋದು, ಅಥವಾ ಹಿಂಗ್ ಮಾಡೋಣ ಅಂತ ಹೇಳ್ಬೋದು, ಅಥವಾ ಇಂಥ ಕಡೆ ಹೋಗಿ ಅಂತ ಹೇಳ್ಬೋದು. ಅದನ್ನ ನಾನು ಹಂಚ್ಕೊಳ್ತೇನೆ ತಮ್ಮ ಜೊತೆನಲ್ಲಿ. ನಮ್ಮ ವಿಶೇಷ ಚೇತನೋಪಾಧಿಯಾಗಿ ಮಹಿಳಾ ಸಂಘಟನೆಯವರಾಗಿ ಯಾರಾದ್ರೂ ಸರಿ ಸಂಪರ್ಕನ ಸಾಧಿಸ್ಕೊಂಡು ಹೋಗೋಣ. ಭಗವಂತ ನಿಮ್ಗೆಲ್ರಿಗೂ ಮುಂದಿನ ದಿನಗಳಲ್ಲಿ ಒಳ್ಳೆಯದನ್ನ ಮಾಡ್ಲಿ ಅನ್ನೋ ಒಂದು ಪ್ರಾರ್ಥನೆಯನ್ನು ಭಗವಂತನಲ್ಲಿ ಮಾಡ್ತಾ, ಇವತ್ತು ನನ್ನನ್ನ ಇಲ್ಲಿ ಕರೆದು ಈ ಒಂದು ವೇದಿಕೆ ನಿರ್ಮಾಣ ಮಾಡಿ ಆ ವೇದಿಕೆ ಮೂಲಕ ತಮ್ಮ ಮನೋ ಇಚ್ಛೆಗಳನ್ನ ವ್ಯಕ್ತಪಡಿಸಿದಂತ ತಮ್ಮೆಲ್ರಿಗೂ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ತಾಲೂಕು ಮಟ್ಟದ ನೇತಾರರಾದಂತಹ ಅರುಣ್ ಜಿ ಅವರಿಗಾಗ್ಲಿ, ಮತ್ತೆ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಏನು ಪ್ರತಿನಿಧಿ 1 ಮತ್ತು 2 ಹಾಗೂ ನಮ್ಮ ಮಹಿಳಾ ಸಂಘದ ಎಲ್ಲ ಪ್ರತಿನಿಧಿಗಳಿಗೂ ಮತ್ತೆ ಭಾಗವಹಿಸ್ತಕ್ಕಂಥ ಎಲ್ರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ನಮ್ಮ ಪಿಡಿಒ ಸರ್ ಇಷ್ಟೊತ್ತು ಮಾತಾಡೋದಕ್ಕೆ ತುಂಬಾ ಧನ್ಯವಾದಗಳು. ಈಗ ಬಿಲ್ ಪರ್ಚೇಸ್ ಮಾಡೋಣ. ಬನ್ರಮ್ಮ. ಒಬ್ಬ ಸಂಘದವ್ರು ಇದು ಮಾಡ್ತಾರಂತೀರಿ ನಾನು ಕ್ಯಾಮ್ರಾ ಅಡ್ಡ ಬರ್ಬೇಡ್ರಿ, ಸೈಡಲ್ಲಿ ಇರ್ರಿ. ಬನ್ನಿ ಸರ್, ಬನ್ನಿ ಸಂಘದವರು, ನಮ್ಮ ಭುವನೇಶ್ವರ ಸಂಘದವರು ಬನ್ನಿ. ಪರವಾಗಿಲ್ಲ. ಸೊ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಟ್ ಇನ್ನೊಂದು ವಿಷಯ ಮಾತಾಡಬೇಕು. ಏನಪ್ಪ ಅಂತ ಅಂದರೆ, ನನ್ನ ಚಾನಲ್ ಹೋದ ವರ್ಷ ಅಂದರೆ 2025 ಅಕ್ಟೋಬರ್ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿರೋದು. ಇಲ್ಲಿನವರೆಗೂ ಎಲ್ಲರೂ ಕರ್ಕೊಂಡು ಬಂದಿದ್ದೀರ. ಅಂದರೆ ಇವಾಗ ನಮ್ಮ ಚಾನಲ್ಗೆ 188 ಚಂದಾದಾರರಾಗಿದ್ದೀರಿ. ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಇದೇ ಥರ ವಿಡಿಯೋಸ್ನ ವಾಚಿಂಗ್ ಕೊಡ್ತಾಯಿರಿ. ನಾನು ಏನೇ ತಪ್ಪು ಮಾಡಿದ್ರೂ ದಯವಿಟ್ಟು ಕಮೆಂಟ್ ಸೆಕ್ಷನ್ನ ನಿಮಗೋಸ್ಕರನೇ ಇದೆ. ಕಮೆಂಟಲ್ಲಿ ಚಾಟ್ ಮಾಡಿ, ಏನಾದರೂ ತಪ್ಪಿದರೆ ಅದರಲ್ಲಿ ಹಾಕಿ, ಅದನ್ನು ತಿದ್ಕೊಂಡು ಮುಂದಿನ ಸರಿ ಮಾಡ್ಕೊತೀವಿ. ವಿಡಿಯೋನ ಹೀಗೆ ಇದು ಮಾಡ್ತಾಯಿದ್ದೀನಿ.